ಆ, ರಬಿವುಲ್ಲಾ ಖಾನ್ ಅಂದವ್ರೆ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಬಹಳಷ್ಟು ವರ್ಷದಿಂದ, ಸಮಾಜ ಸೇವೆಯಲ್ಲಿ ಕಲಿಸೋದ್ರಿಂದ ಏನಿದು ಪದೇ ಪದೇ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆಯಲ್ಲ, ಏನ್ ಕಾರಣ ಏನು? ನೋಡಿ, ಇವ್ರದ್ದೇ ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಆಗಿರೋದು. ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ 60 ವರ್ಷದಿಂದ ಒಳ್ಳೆ ಒಳ್ಳೆ ದೊಡ್ಡ ಎಕ್ಸಾಮಿನೇಷನ್ ಎಲ್ಲ ನಡೀತು. ಇಲ್ಲಿ ನ್ಯಾಷನಲ್ ಮಟ್ಟಕ್ಕೆ, ಸ್ಟೇಟ್ ಲೆವೆಲ್ಗೆ, ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ನಡೆದಿದೆ. ಈ ತರ ಅದು ಈ ಮಟ್ಟಕ್ಕೆ ನಡೆದಿಲ್ಲ. ಇವರು ಬೇಕಂತ ಅವ್ರದ್ದೇ ಇವರು ಕೈವಾಡ ಇದೆ, ಇವರೇ ಲೀಕ್ ಮಾಡಿರೋದು. ಇದರಿಂದ ಜಾಸ್ತಿ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಅನ್ಯಾಯ ಆಗಿದೆ, ಇಂಟರ್ನ್ ಬೇರೆಯವ್ರಿಗೂ ಆಗಿದೆ. ಅಂದ್ರೆ ಈಗ ನೀಟ್ ಎಕ್ಸಾಮ್ ಬರೀತಕ್ಕಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗ್ತಿದೆಯಲ್ಲ, ಏನ್ ಮಾಡಬೇಕು? ಅದೇ ಇವರೇ ಮಾಡಿರೋದು, ಲೀಕೇಜ್ ಇವರೇ ಮಾಡಿರೋದು, ಇವರೇ ಲೀಕ್ ಮಾಡಿರೋದು. ಈಗ ಕೇಳಿದ್ರೆ ಇವರು ಪೊಲೀಸ್ಗೆ ಹೋಗ್ಬಿಟ್ಟು ಇದು ಮಾಡ್ಬಾರ್ದು, ಸುಮ್ಮನೆ ನಕಲಿ ಪೊಲೀಸ್ಗೆ ಹೋಗ್ಬಿಟ್ಟು ಕಳ್ಸೋದು, ಗುಂಡೆ ರೀತಿಯಿಂದ ಇದು ಮಾಡೋದು ಅವ್ರಿಗೆ. ದೆಹಲಿಯಲ್ಲಿ ಪ್ರತಿಭಟನಾಕಾರ ಮೇಲೆ ಹಲ್ಲೆ ನಡೆಸ್ತಕ್ಕಂಥ ಬಹಳಷ್ಟು ಪೊಲೀಸರು ನಕಲಿ ಪೊಲೀಸರು ಅಂತ ಆರೋಪ ಇದೆ. ನಕಲಿ ಪೊಲೀಸೇ ಅವರು, ನಕಲಿ ಪೊಲೀಸೇ. ಆಮೇಲೆ 15 ಇಯರ್ಸ್ ಮಕ್ಕಳಿಗೆಲ್ಲ, ಲೇಡೀಸ್ಗೆಲ್ಲ, ಹೆಣ್ಮಕ್ಕಳಿಗೆಲ್ಲ ತುಂಬಾ ದೌರ್ಜನ್ಯ ಮಾಡ್ತಾ ಇದಾರೆ. ಆಮೇಲೆ ಎರಡನೇ ವಿಷಯ ಏನಂದ್ರೆ, ನೋಡಿ, ನರೇಂದ್ರ ಮೋದಿ ಇರ್ಲಿ, ಅಮಿತ್ ಶಾ ಇರ್ಲಿ, ಸಣ್ಣ ವಿಷಯ ಇದ್ರೆ ಯಾವ್ದಾರ ಸ್ಟೇಟ್ದಲ್ಲಿ ಸಣ್ಣ ಪುಟ್ಟ ಇದ್ರೆ ಅವ್ರಿಗೆ ಗಮನಕ್ಕೆ ಬಂದ್ಬಿಡ್ತದೆ. ಆಮೇಲೆ ಅವರು ಇಂಟರ್ಫಿಯರ್ ಆಗ್ತಾರೆ. ಈ ವಿಷಯಕ್ಕೆ ಇವರು ಒಂಚೂರು ಇಂಟರ್ಫಿಯರ್ ಆಗ್ತಾ ಇಲ್ಲ. ಯಾಕೆ? ನಮ್ಮ ಕ್ವಶನ್ ಏನಂದ್ರೆ, ಮೋದಿ ಈ ವಿಷಯಕ್ಕೆ ಮೋದಿ ಇರ್ಲಿ, ಅಮಿತ್ ಶಾ ಇರ್ಲಿ, ಯಾವ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ಲಿ, ಯಾರು ಇಂಟರ್ಫಿಯರ್ ಮಾಡ್ತಾ ಇಲ್ಲ ಈ ವಿಷಯಕ್ಕೆ. ಸುಮ್ ಕೂತಿದ್ದಾರೆ. ಇವ್ರು ಮಾಡಿರೋದು ಸ್ವಯಂಕೃತ ಅಪರಾಧ ಬಯಲಿಗೆ ಬರ್ತದೆ ಅಂತ ಹೌದು.